ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಏನಂತಂದರೆ ಇವಾಗ ಕೆಲವೊಬ್ಬರು ಫೋನ್ ಮಾಡಿ ಕೇಳ್ತಾಯಿದ್ರು ಏಜ್ ರಿಲ್ಯಾಕ್ಷನ್ ಬಗ್ಗೆ ಹೆಂಗೆ ಅಂತ. ಇವತ್ತು ನೋಡಿ, ನಾನು ಮೊನ್ನೆ ಹೇಳಿದ್ದೆ ಅವರಿಗೆ, ಅವ್ರು ಏಜ್ ರಿಲ್ಯಾಕ್ಷನ್ ಕೊಡ್ತಾರೆ, 5 ಇಯರ್ಸ್ ತನಕ ಕೊಡ್ಬೋದು. ಯಾಕಪ್ಪ ಅಂತಂದರೆ ನೋಟಿಫಿಕೇಷನ್ ಆಗಿಲ್ಲ ಅಲ್ವಾ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, 40 ವರ್ಷ ತನಕ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮಗೆ ಮೊದಲೇ ಸ್ವಲ್ಪ ಗೊತ್ತಿತ್ತಲ್ಲ, ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಇದರ ಜನ ಚರ್ಚೆ ಮಾಡಿದ್ರು ನನ್ನ ಜೊತೆಗೆ. ನಾನು ಅವ್ರಿಗೆ ಕೇಳಿದ್ದೆ, ಸರ್ ಹೆಂಗೆ ಅಂತಂದರೆ ಕೊಡ್ಬೋದು, ಕೊಟ್ಟರೆ ಆದಷ್ಟು ಸ್ವಲ್ಪ ಟ್ರೈ ಮಾಡ್ಕೊತೀರಿ, ಯಾರ್ಯಾರು ಏಜ್ ಆಗಿದೆ ಅಂತ ಸುಮ್ಮನೆ ಕುತ್ಕೋಬೇಡ್ರಿ ಅಂತ ಹೇಳಿದ್ರು ಅವರು. ಈಗ ಎಲ್ರಿಗೂ ಅದೇ ಏನಪ್ಪ ಅಂತಂದರೆ ಕೊಡ್ಬೋದು. ಇನ್ನೂ ಅಧಿಕೃತವಾಗಿ ಮಾಹಿತಿಗಳು ಇದರಲ್ಲಿ ಪೇಪರಲ್ಲಿ ಮಾತ್ರ ಚರ್ಚೆ ಆಗಿದೆ ಅಷ್ಟೇ. ಕೊಡ್ತಾರೆ ಅವರು, ಹೆಂಗಿದು ನೋಟಿಫಿಕೇಷನ್ ಮಾಡಿಲ್ಲ ಅಲ್ವಾ, ಕೊಡಲೇಬೇಕು, ಕೊಡ್ತಾರೆ. ಸೊ ಏಜ್ 40 ತನಕ ಕೊಡ್ತಾರೆ ಜನರಲ್ ಅವ್ರಿಗೆ. ಯಾಕಂದರೆ ಇವಾಗ ಪ್ರೆಸೆಂಟು 35 ಇದೆ. ಎ ಇ ಮತ್ತು ಎ ಇ ಯಾರ್ಯಾರು ಓದ್ತಾ ಇದ್ದೀರಿ ಅವರಿಗೂ ಇದೊಂದು ಚಾನ್ಸ್ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಇದನ್ನು ಆ್ಯಕ್ಚುಲಿ ಏನಪ್ಪ ಅಂತಂದರೆ 2027 ತನಕ ಯಾವ್ಯಾವ ನೋಟಿಫಿಕೇಷನ್ ಆಗುತ್ತೆ ಅದಕ್ಕೆಲ್ಲಕ್ಕೂ ಅಪ್ಲೈ ಆಗುತ್ತೆ. ಇದು ಒಂದೇ ಅಂತಲ್ಲ, ಬಟ್ KPTCಯಲ್ಲೂ ನೋಟಿಫಿಕೇಷನ್ ಆಗುತ್ತೆ, ಇದು ಲಾಸ್ಟು. ಮತ್ತು ಯಾಕಂತಂದರೆ ಮುಂದೆ ಯಾವಾಗ ಎಲೆಕ್ಷನ್ ಬರುತ್ತೆ ಅವಾಗೇ ಆಗುತ್ತೆ ಅದು, ಅಲ್ಲಿ ತನಕ ಮಾಡಲ್ಲ ಅವರು. ಸೊ ಎಲ್ಲರೂ ಎಷ್ಟು ಆಗುತ್ತೆ ನಿಮ್ಗೆ ಮ್ಯಾಕ್ಸಿಮಮ್ ನಾನು ಹೇಳೋದು ಒಂದೇ, ಬಿಡೋಕ್ಕೆ ಹೋಗ್ಬೇಡ್ರಿ, ಪ್ರಯತ್ನ ಪಡ್ರಿ. ಇವಾಗ ನೋಡಿ KPCL ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದು ಎಲ್ಲ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ತೊಗೊಂಡು ಹೋಗ್ರಿ. ತೊಗೊಂಡಿಲ್ಲ, ನಿಮ್ಮ ಹತ್ರ ಇರಲಿಲ್ಲ ಅಂತಂದರೂ ಟೈಮ್ ಕೊಡ್ತಾರೆ ಅವರು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಏನು ಅಷ್ಟೊಂದು ಸ್ಟ್ರಿಕ್ಟ್ ಇರೋಲ್ಲ. ನೋಡಿದ್ದಾನೆ ಲಾಸ್ಟ್ ಟೈಮೆಲ್ಲ ಹೋಗಿದ್ದಾರಲ್ಲ, ಅವ್ರು ಹೇಳಿದ್ದಾರೆ ನಿಮ್ಗೆ ಅವಕಾಶ ಕೊಡ್ತಾರೆ, ಬಟ್ ನೀವು ಅಷ್ಟರಲ್ಲಿ ನೀವು ತಂದು ಕೊಡಬೇಕು ಡಾಕ್ಯುಮೆಂಟ್ಸನ್ನು. ಆಮೇಲೆ ಅವರಿಗೆ ನಿಮ್ಮ ವೆರಿಫಿಕೇಷನ್ ಆದಮೇಲೆ ಏನೇನಿರುತ್ತೆ, ಯಾವ್ಯಾವ ಕಡ್ಡಾಯವಾಗಿ ಕೇಳಿದ್ದಾರಲ್ಲ ಡಾಕ್ಯುಮೆಂಟ್ಸನ್ನ, ಅವನ್ನು ಕಂಪಲ್ಸರಿ ನೀವು ಸಬ್ಮಿಟ್ ಮಾಡಿರಿ. ಇನ್ನೊಂದು ಏನಂತಂದರೆ, ಸುಮಾರು ಜನ ಫೋನ್ ಮಾಡ್ತಿದ್ದೀರಾ, ಸಾರಿ ನನ್ನ ಎಕ್ಸಾಮ್ಸ್ ಇದ್ದಾವೆ, ಹಾಗಾಗಿ ನಾನು ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ. ಮತ್ತು ಆಮೇಲೆ ಕಾಲ್ ರಿಸೀವ್ ಮಾಡಲಿ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಈ ಕೆಲವೊಬ್ಬರು ಏನಂತಂದರೆ ಆದಷ್ಟು ಟೆಕ್ನಿಕಲ್ ಜೊತೆಗೆ ನಾನ್ ಟೆಕ್ನಿಕಲ್ ಇರುತ್ತೆ, ತಲೆಯಲ್ಲಿ ಇಟ್ಕೊಳ್ರಿ. 25 ಮಾರ್ಕ್ಸ್ ಐತೆ, 20 ಮಾರ್ಕ್ಸ್ ಐತಪ್ಪ ಅಂತ ನಮ್ಗೆ ಯಾಕಪ್ಪ GK ಅಂತ ಅನ್ನೋಕೆ ಹೋಗ್ಬೇಡ್ರಿ. ಇವಾಗ ಕೆಲವೊಬ್ಬರು ಉಳಿದಿದ್ರೆ ಎಷ್ಟು ಬರೀ 0.25, 0.5, 1.5, 2.5 ಎಷ್ಟು ಜನ ಫೋನ್ ಮಾಡಿದರೆ ಎಲ್ಲರೂ. ಕೆಲವೊಬ್ಬರು ಅಂತೂ ಅದನ್ನೇ ಹೇಳ್ತಿದ್ದರು. ಹಾಗಾಗಿ ನನಗೆ ಈಗ ಅವ್ರು ಏನು ಮಾಡೋಕ್ಕಾಗಲ್ಲ, ಆ ಥರ ಇದ್ದಾಗ ಓದಲೇಬೇಕು. ಈಗ ಕೆಲವೊಂದು ಕ್ಯಾಸ್ಟ್ದವ್ರಿಗೆ ಪೋಸ್ಟ್ ಕಡಿಮೆ ಇತ್ತು, ನೆಕ್ಸ್ಟು ಹಂಗೆ ಬರುತ್ತೆ. ಎಲ್ಲ ಕೆಟಗರಿದವ್ರಿಗೆ ಎಲ್ಲ ಕೊಡೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಈಗ ಎಕ್ಸಾಂಪಲ್ 3B, 2A, ಈಗ 2A, 2B ಎಷ್ಟೋ 53, 52, 54 ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ ಅಂತಂದರೆ ಈಗ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಮಾರ್ಕ್ಸ್ ತೊಗೊಂಡಿದ್ರೆ ಹೋಗ್ತಿದ್ರು, ಯಾರು ತೊಗೊಂಡಿದ್ದಾರೆ ಅವರು ಹೋಗಿದ್ದಾರೆ, ಏನು ಸಮಸ್ಯೆ ಇಲ್ಲ ಅದರಿಂದ. ಇವಾಗ ನಾನು ಹೇಳೋದು ಒಂದೇ, ಸೊ ದಯಮಾಡಿ ಯಾರಿಗೆ ಇನ್ನೂ ನಾನು ಗೌರ್ಮೆಂಟ್ ಜಾಬಿಗೆ ಹೋಗಬೇಕಪ್ಪ ನಾನು ಅಂತಂದರೆ, ಇವಾಗ ಅವ್ರಿಗೆ ಇನ್ನೂ ನಿಮ್ಗೆ ಟೈಮ್ ಸಿಗುತ್ತೆ, 3 to 4 ಮಂತ್ಸ್ ಗ್ಯಾರಂಟಿ ಸಿಗುತ್ತೆ, ಅಷ್ಟು ತನಕ ಮಾಡಿ. ಆಮೇಲೆ ಅವರು ಎಲೆಕ್ಷನ್ ಬರುತ್ತೆ ಏಪ್ರಿಲಲ್ಲಿ, ಮಾರ್ಚಕ್ಕೆ ಅವರು ನೋಟಿಫಿಕೇಷನ್ ಹೊರಡಿಸಿದ್ರು. ಸಪೋಸ್ ಮಾರ್ಚಕ್ಕೆ ನೋಟಿಫಿಕೇಷನ್ ಆದರೂ ಏನು ಸಮಸ್ಯೆ ಇಲ್ಲ, ನೀವು ಜೂನಕ್ಕೆ ಎಕ್ಸಾಮ್ ಆಗುತ್ತೆ. ಬಟ್ ಆ ನೋಟಿಫಿಕೇಷನ್ ಸ್ವಲ್ಪ ಡಿಲೇ ಆದರೆ ಎಕ್ಸಾಮ್ ಸ್ವಲ್ಪ ಮುಂದೆ ಹೋಗ್ಬೋದು ಅಷ್ಟೇ. ನನ್ನ ಅನಿಸಿದ ಮಟ್ಟಿಗೆ ಅಷ್ಟು ಹೋಗಲ್ಲ. ಈಗ ಸುಪ್ರೀಂ ಕೋರ್ಟ್ ಏನು ಕೊಟ್ಟಿದೆ, ಇದು ಸಾರಿ ಹೈಕೋರ್ಟು ಏನಂತ ಕೊಟ್ಟಿದೆ, ರಿಕ್ರೂಟ್ಮೆಂಟ್ ಮಾಡಿರಿ, 56 ರಿಸರ್ವೇಷನ್ ಬೇಡ, 50 ಇಟ್ಕೊಂಡು ಮಾಡಿರಿ ಅಂತ ಹೇಳಿದ್ದಾರೆ. ಬಟ್ ಅಡ್ವೊಕೇಟ್ ಜನರಲ್ ಇದಾರಲ್ಲ ಶಶಿಕಲಾ ಶೆಟ್ಟಿ ಅವರು ಹೇಳಿದ್ದಾರೆ, ನಾವು 50 ಮಾಡ್ತೀವಿ ಸರ್ ಅಂತೇಳಿ ಪ್ರಪೋಸಲ್ ಇವತ್ತು ಗೌರ್ಮೆಂಟಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರಪೋಸಲ್ ಗೌರ್ಮೆಂಟ್ ಕಡೆಯಿಂದ ನೋಡೋಣ ಅದು ಏನೇನಾಗುತ್ತೆ ಅಂತ ಅವ್ರು ಡಿಸ್ಕಷನ್ ಮಾಡ್ತಾರೆ, ಯಾವ ಥರ ಏನು ಅಂತ. ಮತ್ತು ಇನ್ನೊಂದು ಏನಂತಂದರೆ, ಸುಮಾರು ಜನ ಸರ್ ನಮಗೆ ಇದನ್ನಿದೆ ಕೆಲಸ ವರ್ಕ್ ಮಾಡ್ತೀವಿ ಅಂತ ದಯಮಾಡಿ ಹೇಳ್ತಿದ್ದೀನಿ, ವರ್ಕ್ ಮಾಡ್ತಿದ್ರೆ ಬಿಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂತಂದರೆ ಇದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರಲಿ BJP ಸರ್ಕಾರ ಇರಲಿ ಸಂಬಂಧ ಇಲ್ಲ. ಇಲ್ಲೇನಂತಂದರೆ ನೋಟಿಫಿಕೇಷನ್ ಮಾಡಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಕೆಲಸ ಬಿಟ್ಟು ನೋಟಿಫಿಕೇಷನ್ ಆಯಿತಾ ಸುಮ್ಮನೆ ಅವಾಗ ನಿಮ್ಗೆ ಬೇಕಾದರೆ, ನಿಮಗೆಲ್ಲ ಆರ್ಥಿಕವಾಗಿ ಸದೃಢವಾಗಿದ್ದರೆ ಏನು ಸಮಸ್ಯೆ ಇಲ್ಲ, ಬಿಟ್ಟರು ಸೀದಾ ಕೂತ್ಕೊಂಡು ಓದ್ರಿ. ನಿಮ್ಗೆ ಹೆಂಗಾಗುತ್ತೆ ಅಂತಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಟೈಮ್ ಸಿಗುತ್ತೆ, ಅಷ್ಟರಲ್ಲಿ ನೀವು ಹೆಂಗಾದರೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಓದಲೇಬೇಕು. ಯಾಕಪ್ಪ ಅಂತಂದರೆ ಇವಾಗ ಈ ಗೌರ್ಮೆಂಟು ಹೆಂಗಂತಂದರೆ ಯಾವ ಟೈಮಲ್ಲಿ ಯಾವ ಥರ ಟರ್ನ್ ಆಗುತ್ತೆ ಗೊತ್ತಿಲ್ಲ. ಈಗ ಡ್ಯೂಟಿಗೆ ಹೋಗಿ ಜಾಯ್ನ್ ಆಗೋ ತನಕ ನಾವು ವರ್ಕ್ ಮಾಡಲೇಬೇಕು, ನಾವು ಓದಲೇಬೇಕು. ಈಗ ಹಾಗಾಗಿ ನಾನು ಹೇಳೋದು ಒಂದೇ ಎಲ್ರಿಗೂ, ಸೊ ಆದಷ್ಟು ನಿಮ್ಮ ಪ್ರಯತ್ನನೂ ಬಿಡೋಕ್ಕೆ ಹೋಗ್ಬೇಡ್ರಿ. ಇವಾಗ ನಾವು ಓದ್ತಾ ಇರೋದು ನಾನ್ ಟೆಕ್ನಿಕಲ್ ಜಾಸ್ತಿ ಓದ್ತಾ ಇರೋದು. ಇವಾಗ ಟೆಕ್ನಿಕಲಪ್ಪ ಅಂತಂದರೆ ನಮ್ಗೆ ಅದು ಹೊಸದು ಅನಿಸುತ್ತೆ, ಬಟ್ ನಾವು ಓದಿದ್ದೀವಿ ಡಿಪ್ಲೊಮೊ ಎಲ್ಲ, ಹಾಗಾಗಿ ಇಂಜಿನಿಯರಿಂಗ್ ಎಲ್ಲ ಓದಿದ್ದೀವಲ್ಲ, ಹಾಗಾಗಿ ಏನು ಅಷ್ಟೊಂದು ಸಮಸ್ಯೆ ಅನಿಸಲ್ಲ. ಈಗ ಇನ್ನೊಂದು ಸಲ ರಿವಿಷನು ಆ ಥರ ಮಾಡ್ಕೋಬೇಕು. ಯಾರಿಗೆ ನಮ್ಗೆ ಇನ್ನೂ ಇಲ್ಲ, ನಾವು ಈಗ ಫ್ರೆಶ್ಶಾಗಿ ಯಾರು ಓದ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ಇವಾಗಲಿಂದ ಸ್ಟಾರ್ಟ್ ಮಾಡ್ಬೇಕು ಅವರು.
ನೀವು ಈ ಆಲ್ಮೋಸ್ಟ್ ಕೆಲವು ಜನ ಇದರಲ್ಲಿ ಕಮೆಂಟ್ ಹಾಕಿದ್ದಾರೆ ಯೂಟ್ಯೂಬಲ್ಲೂ, ಸರ್ ನಮಗೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ವಿ ಹಾಗೆ ಅಂತ. ಬಟ್ ಅವ್ರಿಗೇನು ಸಮಸ್ಯೆ ಇಲ್ಲ, ಯಾಕಂತಂದ್ರೆ ಅವ್ರ ಏಜು ಕಡಿಮೆ ಇರುತ್ತೆ, ಆರಾಮಾಗಿ ಕೂಲಾಗಿ ಓದ್ಕೋಬೋದು. ಜಸ್ಟ್ ಫ್ರೆಶ್ ಆಗಿ ಬಂದಿರ್ತಿದ್ರೆ ಡಿಗ್ರಿ ಮುಗಿಸ್ಕೊಂಡು, ಆಮೇಲೆ ಡಿಪ್ಲೊಮಾ ಮುಗಿಸಿದವರು ಈಗ ಬಂದಿರ್ತಾರೆ. ಅವರಿಗೆಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ನಿಮಗೆ ಫ್ರೀ ಇರ್ತೀರ, ಕೋಚಿಂಗ್ ತೊಗೊಳ್ಳಿ. ಅದೊಂದು ನಿಮಗೆ ಬೇಸಿಕ್ ಸಿಗುತ್ತೆ. ನನ್ನ ಪ್ರಕಾರ ತೊಗೊಂಡ್ರೆ ನಿಮ್ಗೆ ಒಳ್ಳೆಯದು. ನೋಡಿ ನಿಮ್ಗೆ ಹೆಂಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತ ಆ ಥರ ನೋಡಿ. ಮತ್ತು ಇನ್ನೊಂದು ಏನಂತಂದರೆ, ಈ KPCL ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಡ್ರಿ. ಕೆಲವೊಬ್ರು ಯಾರ್ಯಾರು ಆಗಿದೆ ಅವರಿಗೆಲ್ಲ. ಅದು ಈಗಂತೂ ಇನ್ನೂ 1:2 ಬಿಟ್ಟಿದ್ದಾರೆ ಲಿಸ್ಟು. ಇದು 1:1 ಬಿಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ಯಾರಿಗೇನು ಅದರಲ್ಲಿ ಏನಾದರೂ ಇದು ಇದ್ದರೆ ನಾನು ಹೇಳಿರ್ತೀನಂತ. ಈಗ ಸದ್ಯಕ್ಕಂತೂ 1:2 ಅಲ್ವಾ, ಹಾಗಾಗಿ ಏನೂ ಹೇಳೋಕ್ಕಾಗಲ್ಲ. ನೋಡೋಣ, ಹಾಗೇನೇ ಇದ್ದರೂ ನಾನು ಅಪ್ಡೇಟ್ ಮಾಡಿರ್ತೀನಂತ. ಎಲ್ರಿಗೂ ಧನ್ಯವಾದಗಳು.